ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ, ಗಡೀಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ? ಇಂಗಳಿಯಲ್ಲಿ ದುರಾದೃಷ್ಟಕರ ಘಟನೆ ಸಂಭವ, ಡಾಕ್ಟರ್ ಭೀಮಾಶಂಕರ್ ಗುಳೇರ್. ಸಭೆ ಮಾಡಲು ಬಂದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಬೆಳಗಾವಿ ಇಲಾಖೆ ಮೀಟಿಂಗ್ನಲ್ಲಿ ರಾಜು ಕಾಗೆ ಬ್ಯುಸಿ. ನಾಳೆ 11ಕ್ಕೆ ಸುರ್ಜೇವಾಲಾ ರಾಜು ಕಾಗೆ ಭೇಟಿ ನಿರೀಕ್ಷೆ. ಶಿರೂರು ರೈತರ ಕನಸು ನುಚ್ಚುನೂರು, ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದ ಯೋಜನೆ. ಅಧಿಕಾರಿಗಳು ಶ್ರಮ ವಹಿಸಿ ಭೂಮಿಯನ್ನು ಹಸಿರಾಗಿಸಬೇಕೆಂದು ರೈತರ ಒತ್ತಾಸೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಕೆಳ ಸೇತುವೆಯನ್ನು ಉಪಯೋಗಿಸದ ಹಿನ್ನೆಲೆಯಲ್ಲಿ ಮಳೆಯ ನೀರು ಸಂಗ್ರಹವಾಗಿದೆ. ಎಲ್ಲಿದೆ ನೋಡಿ ಇದರ ಮಾಹಿತಿ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ನಿರ್ಮಿಸಲಾಗಿರುವ ಕೆಳ ಸೇತುವೆಯನ್ನು ಉಪಯೋಗಿಸದ ಹಿನ್ನೆಲೆಯಲ್ಲಿ ಮಳೆಯ ನೀರು ಸಂಗ್ರಹವಾಗಿದ್ದು, ಸೋಮವಾರ ಯುವಕರ ಗುಂಪು ಕೊಳಚೆ ನೀರಿನಲ್ಲಿ ಆಟ ಆಡುವಾಗ ಸ್ಥಳೀಯರು ಅಲ್ಲಿಂದ ಅವರನ್ನು ಓಡಿಸಿದ್ದಾರೆ. ವಕೀಲರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದೇ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಿರ್ಮಾಣ ಮಾಡಿರುವ ಕೆಳ ಸೇತುವೆಯಲ್ಲಿ ಯುವಕರು ಹುಚ್ಚಾಟ ನಡೆಸಿದ್ದಾರೆ. ಈ ಕೆಳ ಸೇತುವೆ ಯಾವುದೇ ಪ್ರಯೋಜನಕ್ಕೂ ಬಂದಿಲ್ಲ. ಇದರಿಂದ ತೆರಿಗೆ ಹಣ ಪೋಲಾಗಿದೆ. ಇದರಿಂದ ಜಿಲ್ಲಾಧಿಕಾರಿ ಕಚೇರಿ, ನ್ಯಾಯಾಲಯ ಹಾಗೂ ಪ್ರಾದೇಶಿಕ ಆಯುಕ್ತ ಕಚೇರಿಗೆ ಬರುವ ಜನರು ಈ ಕೆಳ ಸೇತುವೆಯ ಮೂಲಕ ಹೋದರೆ ಯಾವುದೇ ಸಂಚಾರ ಸಮಸ್ಯೆ ಉಂಟಾಗುವುದಿಲ್ಲ. ಹಾಗೆಯೇ ಸಂಚಾರ ಪೊಲೀಸರಿಗೂ ಕಿರಿಕಿರಿ ತಪ್ಪುತ್ತೆ. ಏನಾದರೂ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಈ ಕೆಳ ಸೇತುವೆಯಲ್ಲಿ ಕಡ್ಡಾಯವಾಗಿ ಉಪಯೋಗಿಸಬೇಕು ಎಂಬ ಆದೇಶ ಹೊರಡಿಸುತ್ತದೆಯೋ ಇಲ್ಲವೋ ಕಾದು ನೋಡಬೇಕಾಗಿದೆ ಅಷ್ಟೇ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇಂಗಳಗಿ ಗ್ರಾಮದ ಮಹಾವೀರ್ಗೆ ಕಲಬುರಗಿಯಿಂದ ಗಡೀಪಾರು ಮಾಡಲಾಗಿತ್ತು. ಗಡೀಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ ಬಂದಿದ್ದ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇರ್ ಸುದ್ದಿಗಾರರ ಮುಂದೆ ಹೇಳಿದರು. ಇಂಗಳಗಿ ಗ್ರಾಮದ ಮಹಾವೀರ್ಗೆ ಕಲಬುರಗಿಯಿಂದ ಗಡೀಪಾರು ಮಾಡಲಾಗಿತ್ತು. ಗಡೀಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ ಬಂದಿದ್ದ? ಈ ರೀತಿ ರೌಡಿ ಶೀಟರ್ ಯಾವುದೇ ಒಂದು ಸಂಘಟನೆ ಹೆಸರು ಹೇಳಿಕೊಂಡಿದ್ದಾನೆ. ಒಬ್ಬ ರೌಡಿ ಶೀಟರ್ಗೆ ಸಂಘಟನೆಯವರು ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇರ್ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊನ್ನೆ ದಿನ ಹುಕ್ಕೇರಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ದುರಾದೃಷ್ಟಕರ ಘಟನೆ ನಡೆದಿದೆ. ಅದರ ವಿಡಿಯೋ ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಆ ಘಟನೆಯಿಂದ ನೊಂದವರನ್ನ ಸಂಪರ್ಕಿಸಿದಾಗ ಅವರು ಸಿಕ್ಕಿಲ್ಲ. ಇದರಿಂದ ನಾವು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದೇವೆ ಎಂದರು. 26ರಂದು ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನ ತಡೆದಿರುತ್ತಾರೆ. 5 ಹಸುಗಳು ವಾಹನದಲ್ಲಿರುತ್ತವೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನ ಸಮೇತ ಪೊಲೀಸ್ ಠಾಣೆಗೆ ಬರ್ತಾರೆ. ಈ ವೇಳೆ ಇಬ್ಬರು ಪರಸ್ಪರ ಯಾವುದೇ ತಕರಾರು ಇರಲ್ಲ ಅಂತ ಪತ್ರ ಬರೆದುಕೊಟ್ಟು ಹೋಗಿರ್ತಾರೆ ಎಂದರು. ಆ ದಿನವೇ ಗೋವುಗಳನ್ನ ಗೋಶಾಲೆಗೆ ಕಳುಹಿಸಿ ಕೊಟ್ಟಿರ್ತಾರೆ. 28ರಂದು ಗೋಶಾಲೆಗೆ ಹೋಗಿ ದನದ ಮಾಲೀಕ ಗೋ ಬಿಡಿಸಿಕೊಳ್ಳಲು ಹೋಗ್ತಾನೆ. ಆತನನ್ನ ಹಿಂಬಾಲಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಆತನ ಹಿಂಬಾಲಿಸಿಕೊಂಡು ವಾಹನದ ಮಾಲೀಕ ಬಾಬು ಸಾಬ್ ಮನೆಗೆ ನುಗ್ಗುತ್ತಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಾರೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರು ನುಗ್ಗುತ್ತಾರೆ. ಈ ವೇಳೆ ಮಹಿಳೆಯರು ಕಿರಿಚಿಕೊಂಡಾಗ ಪಕ್ಕದ ಜನರು ಬರ್ತಾರೆ. ಬಂದು ಎಲ್ಲರನ್ನ ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ. ಘಟನೆ ಸಂಬಂಧ ಪೊಲೀಸರ ಬಳಿ ಆ ದಿನವೇ ಇಬ್ಬರು ಯಾವುದೇ ತಂಟೆ ತಕರಾರು ಇಲ್ಲ ಅಂತ ಬರೆದುಕೊಟ್ಟು ಹೋಗ್ತಾರೆ. ನಿನ್ನೆ ವಿಡಿಯೋ ಹೊರ ಬಂದಾಗ ನೋಡಿ ನಮಗೂ ಬಹಳ ಬೇಜಾರಾಯಿತು. ಇದೊಂದು ಘೋರ ಪ್ರಕರಣ ಆಗಿದ್ದರಿಂದ ಒಂದು FIR ದಾಖಲು ಮಾಡಿಕೊಂಡಿದ್ದೇವೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಎಂದರು. ನೋಡ್ರಿ, ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ. ಒಬ್ಬ ಗಡೀಪಾರಾದ ವ್ಯಕ್ತಿ ಯಾಕೆ ಬಂದಂತ ಅನ್ನುವಂಥದ್ದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ. ಅದಕ್ಕೆ ಅವ್ರು ಆನ್ಸರ್ ಕೊಡಲಿ. ಎಲ್ಲ ಸಂಘಟನೆಗಳು ತಮಗೆ ತಾವೇ ಕೇಳ್ಕೊಳ್ಳಿ. ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾನೆ?
ಒಬ್ಬ ರೌಡಿ ಶೀಟರ್ ಗಡೀಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ. ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡೀಪಾರದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನು ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ, ಅವಲೋಕನ ಮಾಡಿಕೊಳ್ಳಿ. ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ. ಅದೆಲ್ಲವನ್ನು ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟ್ರು ಅಲ್ಲಿ ಈಗ ಆಗಿರೋದು ತಪ್ಪು, ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ, ಅದ್ರ ಬಗ್ಗೆ ನಾವು ಕ್ರಮ ಕೂಡ ತೊಗೊಂಡಿದ್ದೀವಿ. ಆದರೆ ಇವು ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನು ನಾವು ತೊಗೊಂಡಿದ್ದೀವಿ. ನಾವು ತೊಗೊಂಡಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ. ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ? ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು? ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ? ಆ ಪ್ರಶ್ನೆಗಳನ್ನ ಕೇಳಲಿ ಅವರು. ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ, ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಇದು ಮಾಡದೇ ಇರೋದಕ್ಕೇ ಈ ಪರಿಸ್ಥಿತಿ ಬಂದಿರೋದು. ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರ ಮೇಲೆ ಎಫ್ ಐ ಆರ್ ತೊಗೊಳ್ತಿದ್ವಿ. ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ಮ ತಪ್ಪು ಅಂತ ಹೇಳಿ. ಹಾಗಾಗಿ ನಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತಂದ್ರೆ ಅವರು ತಮ್ಮ ನಡುವೆ ಮಾತಾಡಿಕೊಂಡು ಬಾಬಾಜಾನ್ನ ಡ್ರೈವರು, ಗಾಡಿ ಡ್ರೈವರ್, ಅವನ ಹೆಸರು ಶಿವಪುತ್ರ ಸನದಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನು. ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಅಲ್ಲ. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೇಸ್ ಆಗಲಿ ಆಗದೆ ಇರಲಿ, ಒಂದು ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ತಿರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ. ತದನಂತರ ಇವರು ನಾವು ಅವ್ರಿಗೆ ಹೇಳಿದ್ವಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು ಎಫ್ ಐ ಆರ್ ಮಾಡ್ತೀವಿ. ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ 3-4 ಗಂಟೆ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆ 3-4 ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ. ಅವರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ಇಲ್ಲ, ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಸರ್ ಇದು ನಾವು ಅವರು ಕೇಳಲಿಕ್ಕೆ ಬಂದಿದ್ದಾರೆ, ಬಿಡ್ಬೋದಾ ಅಂತೇಳಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗದಿರೋದು, ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೆನ್ಎವರ್ ಯಾವುದೇ ಸಂಘಟನೆಯವರು ಅವರು ಉದ್ದೇಶ ಸರಿ ಇರ್ಬೋದು, ಏನು ಕಾನೂನು ಪ್ರಕಾರ ಈ ಲೈವ್ ಸ್ಟಾಕ್ ಗೋವುಗಳ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದನ್ನು ಅವರು ಮಾಡ್ತಾಯಿದ್ದಾರೆ. ಆದರೆ ಮಾಡೋದಕ್ಕೆ ಒಂದು ರೀತಿ ಇದೆ. ಆ ರೀತಿ ಅವರಿಗೆ ಕಂಡು ಬಂದಾಗ ಪೊಲೀಸರಿಗೆ ಹೇಳಬೇಕು. ಆದರೆ ತಾವೇ ಹೋಗಿ ಇಂಟರ್ಸೆಪ್ಟ್ ಮಾಡಿದ್ದು ತಪ್ಪಾಗುತ್ತೆ. ಆಯಿತು, ತಾವು ಇಂಟರ್ಸೆಪ್ಟ್ ಮಾಡಿದ್ಮೇಲೂ ಕರೆಕ್ಟ್ ಅವರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಬ್ಬರು ಸೇರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಂದ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಬೇಕು. ಅವರು ಕಂಪ್ಲೇಂಟು ಕೊಟ್ಟಿಲ್ಲ, ಜೊತೆಗೆ ಕಂಪ್ಲೇಂಟ್ ಇಲ್ಲ ಅಂತಲೂ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಮನೆಗೆ ಫಾಲೋ ಮಾಡ್ಕೊಂಡು ಹೋಗಿದ್ದಿದೆಯಲ್ಲ, ಅದು ತಪ್ಪು. ಇದರಲ್ಲಿ ಓರ್ವ ಹಿಂದೂ 3 ಜನ ಮುಸ್ಲಿಮರನ್ನ ಬಂಧಿಸಿದ್ದೇವೆ. ಇದರಲ್ಲಿ ಮುಸ್ಲಿಮರು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಲ್ಲ, ಎಲ್ಲರೂ ಸೇರಿಕೊಂಡು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮಹಾವೀರ್ ಸೊಲ್ಲಾಪುರೆ ಸೇರಿ ಇನ್ನುಳಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶಿವಪುತ್ರ ಸನದಿ ಡ್ರೈವರ್ನಿಂದ ದೂರು ದಾಖಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರವನ್ನ ಉದ್ದೇಶ ಏನಿದೆ ಅವರನ್ನ ಕೇಳಬೇಕು. ಶಾಸಕರ ಸಮಸ್ಯೆ ಏನಿದೆ ಅನ್ನೋದು ಕೇಳಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರವನ್ನ ಉದ್ದೇಶ ಏನಿದೆ ಅವರನ್ನ ಕೇಳಬೇಕು. ಶಾಸಕರ ಸಮಸ್ಯೆ ಏನಿದೆ ಅನ್ನೋದು ಕೇಳಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪದೇ ಪದೇ ಯಾಕೆ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದೀರಿ ಅಂತ ಕೇಳ್ತಾರೆ. ಸಮಸ್ಯೆ ಏನಿದ್ರೂ ಅವರ ಮುಂದೆ ಹೇಳಿಕೊಳ್ಳಲು ಸಭೆ ಮಾಡ್ತಿದ್ದಾರೆ. ಶಾಸಕರ ಸಮಸ್ಯೆ ಆಲಿಸಿ ಅದನ್ನ ಸರಿ ಮಾಡ್ತಾರೆ ಎಂದ್ರು. ಏನಾದ್ರು ರಾಜಕೀಯ ಇರೋದು ಆರೋಪ ಹಂಗೆ ಇರುತ್ತೆ. ಮತ್ತೆ ಅದೇನು ರಾಜಕೀಯ ಆರೋಪ ಮಾಡಕ್ಕೆ ಕೇಳಿ ಯಾರು ಕೇಳ್ಬೇಕಲ್ಲ, ಯಾರು ಅಸಮಾನ ಆಗ್ಯಾರ ಅವ್ರು ಕೇಳ್ರಿ. ಆತರ ಈಗ ನಾವ್ ಯಾವ ಸಮಾನ ಇಲ್ಲ ಅಲ್ಲ, ಎಲ್ಲಾರು ನಮ್ಮವ್ರೆ, ಯಾರ ಅಧಿಕಾರಿ ನಮ್ಮವ್ರೆ. ಇಲ್ಲ ಇರುವ 15 ಮತ್ತೆ 25 ಎಲ್ಲಿ ತಂದ್ರೆ ಅವನ ಇರುವ ದೊಡ್ಡ ಪೋಸ್ಟ್ ಒಂದು 15 ಅವ. ಮತ್ತೆ ಯಾರು ಟ್ರಾನ್ಸ್ಫರ್ ಮಾಡೋರು? ಈಗ ನಾವ ತಂದು ಇವ್ರನ್ನೆಲ್ಲಿ ಟ್ರಾನ್ಸ್ಫರ್ ಮಾಡೋರು? ಈಗ ಇನ್ನೂ 1 ವರ್ಷ ಆಗಿಲ್ಲ ಎಲ್ಲಾರ್ದು. ನಾವ್ ಹಿಂದೆ ಜಯರಾಮ್ ಅವ್ರು 4 ವರ್ಷ ಇಟ್ಟಿದೀವಿ.
ಎಲ್ಲರೂ 4 ವರ್ಷ ಇರ್ಬೇಕಂತ ನಮ್ಮ ಆಸೆ ಇಲ್ಲಿ. 1 ವರ್ಷಕ್ಕೆ ಇಳಿಸುವಂತ ನಮ್ಮಲ್ಲಿ ಪದ್ಧತಿ ಇಲ್ಲ. ಮಿನಿಮಮ್ 2 ವರ್ಷ, 3 ವರ್ಷ, 4 ವರ್ಷ ಹಾಗೈತೆ. ಅವ್ರ ಡ್ಯೂ ಆಗಿದೆ, 2 ವರ್ಷ ಆಗಿದ್ರೆ ಅವ್ರದ್ದು. ಅದ್ರಾಗ ದುಡ್ಗುಂಟಿ ಆಲ್ರೆಡಿ ಅವ್ರು ಅಲ್ಲಿದಾರ, ಕಂಫರ್ಟ್ ಅದಾರ ಇಲ್ರಿ. ದೇವಸ್ಥಾನ ಕೆಲಸ ಒಳ್ಳೆ ಕೆಲಸ ಮಾಡತ್ತಾರ. ಅದನ್ನ ನೋಡ ನಾವು ವಯಸ್ಸು ಏನು ಅದ ಅವಧಿ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲಂದ್ರೆ ಮುಂದೆ ಒಳ್ಳೇದಾಯ್ತು ಮುಂದುವರ್ಸ್ತಾರೆ. ಇಲ್ಲ ಅಲ್ಲೇನ್ ಚರ್ಚೆ ಆಗಿಲ್ಲ, ಬೇರೆ ಕಡೆ ಆಗಿರ್ಬೋದು. ನಾವು ಹೋಗಿದ್ದು ರಾಷ್ಟ್ರಪತಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ, ಫೈನಾನ್ಸ್ ಮಿನಿಸ್ಟರ್ ಜೊತೆ. ರಾಜಕ್ಕಾಗಿ ಗೈರು ವಿಚಾರಕ್ಕೆ ಉತ್ತರಿಸಿದ ಅವರು, ಇಂದು ಬೆಳಗಾವಿಯಲ್ಲಿ ಸಭೆ ಇತ್ತು, ಇಲ್ಲೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಹೀಗಾಗಿ ನಾಳೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರೆ. ಸುರ್ಜೇವಾಲಾ ಅವರು ಇನ್ನು 2 ದಿನ ಇರ್ತಾರೆ. ನಮಗೆ ಕರೆದಿಲ್ಲ, ನಾವು ಭೇಟಿ ಆಗುವುದಿಲ್ಲ, ಅವಶ್ಯಕತೆ ಇದ್ರೆ ನೋಡೋಣ ಎಂದ್ರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದವರನ್ನ ಪೊಲೀಸ್ ವಶಕ್ಕೆ ಪಡೆದು ಸೂಕ್ತ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಸೋಮವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದವರನ್ನ ಪೊಲೀಸ್ ವಶಕ್ಕೆ ಪಡೆದು ಸೂಕ್ತ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಸೋಮವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲೆಯನ್ನ ತೀವ್ರವಾಗಿ ಖಂಡಿಸುತ್ತದೆ. ಗೋಶಾಲೆಯಿಂದ ಗೋವುಗಳನ್ನು ತೆಗೆದುಕೊಂಡು ಹೋಗಿದ್ದನ್ನ ನೋಡಿ 5 ಜನ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಪರ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಹುಕ್ಕೇರಿ ತಾಲೂಕಾದಲ್ಲಿ ಬರುವಂತಹ ಇಂಗಳಿ ಗ್ರಾಮದಲ್ಲಿ ಆಗಿದ್ದು ಘಟನೆ ಖಂಡನೀಯ ಇದೆ. ಗೋ ರಕ್ಷಕರು ಕೆಲವು ಕಸಾಯಿಖಾನೆ ಹೋಗುವಂತ ಆಕಳ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿದ್ರು. ಅಲ್ಲಿಂದ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಗೋಶಾಲೆಗೆ ಆಕಳಗಳು ಕಳಿಸಿದ್ದಾರೆ. 2-3 ದಿವಸ ನಂತರ ಮತ್ತೆ ಆ ಗೋಗಳು ಸಂಬಂಧಪಟ್ಟದ ಯಾರು ಕಸಾಯಿಖಾನೆ ಹೋಗ್ತಾ ಇದ್ರು ಅಂತ ವ್ಯಕ್ತಿಗಳಿಗೆ ಒಪ್ಪಿಸಬೇಕಾದ್ರೆ ಪ್ರಶ್ನೆ ಮಾಡಿದ್ದಕ್ಕೆ ದಲ್ಲಾಳಿಗಳು ಹಿಂದೂ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಎಂದು ದೂರಿದ್ರು. ಈ ಘಟನೆಯು ಯಮಕನ್ಮಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಹಿಂದೂ ಕಾರ್ಯಕರ್ತರು ನಂತರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಹೋದಾಗ ಹಿಂದೂ ಕಾರ್ಯಕರ್ತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೂರು ದಾಖಲಿಸಿಕೊಳ್ಳದೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಪೊಲೀಸರು ಯಾರ ಕುಮ್ಮಕ್ಕಿನಿಂದ ಈ ರೀತಿ ಮಾಡಿದ್ದಾರೆ ಎಂದು ತಿಳಿಯಬೇಕಾಗಿದೆ ಎಂದು ಆರೋಪಿಸಿದ್ರು. ತಾಲೂಕಿನ ಇಂಗಳಿ ಗ್ರಾಮದೊಳಗ ನಾವೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದೀವಿ. ಅಮಾನುಷವಾಗಿ ಹಿಂದೂ ಕಾರ್ಯಕರ್ತರನ್ನ ಕಂಬಕ್ಕೆ ಗಿಡದ ಮರಕ್ಕೆ ಕಟ್ಟಿ ಥಳಿಸುವಂತ ಘಟನೆಯನ್ನ ನಾವು ನೋಡಿದೀವಿ. ಇದು ಎಲ್ಲರೂ ನಾವು ತಲೆ ತಗ್ಗಿಸುವಂತ ಘಟನೆ ಆಗಿದೆ. ಮತ್ತು ಆ ವಿಡಿಯೋಗಳಲ್ಲಿ ಯಾರ್ಯಾರದಾರೋ ಅವ್ರನ್ನೆಲ್ಲ ಕೂಡಲೇ ಬಂಧಿಸ್ಬೇಕು. ಯಾರನ್ನೋ ಒಬ್ರನ್ನಿಬ್ಬರನ್ನ ಅರೆಸ್ಟ್ ಮಾಡಿ ಒಬ್ರಿಬ್ಬರ ಮೇಲೆ ಕೇಸ್ ದಾಖಲು ಮಾಡಿ ಬಿಡುವಂತದ್ದಲ್ಲ. ಈ ಇವತ್ತಿನ ಕಾಲದೊಳಗೂ ಕೂಡ ಮರಕ್ಕೆ ಕಟ್ಟಿ ಹೊಡಿತಾರಂದ್ರ ಈ ಸಮಾಜ ಮತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಸರ್ಕಾರದ ಅಂಜಿಕೆ, ಪೊಲೀಸ್ ವ್ಯವಸ್ಥೆ ಅಂಜಿಕೆನೂ ಯಾರಿಗೂ ಇಲ್ಲ. ಯಾವಾಗ ಈ ರಾಜ್ಯದೊಳಗ ಈ ದೇಶದೊಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆಯೋ ಅವಾಗ ಮತಾಂಧ ಶಕ್ತಿಗಳು ಬಾಲವನ್ನ ಬಿಸ್ತಾ ಇದ್ದಾವ. ಇವತ್ತಿನ ಘಟನೆ ನೋಡಿದ್ರೆ ದುಃಖ ಆಗ್ತದ. ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಅದನ್ನು ತಡಿಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದೊಳಗೆ ವಿಫಲ ಆಗಿದೆ. ದಯಮಾಡಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ತಕ್ಷಣ ನಮ್ಮ SP ಸಾಹೇಬ್ರು ಆ ವಿಡಿಯೋದೊಳಗೆ ಯಾರ್ಯಾರದಾರೋ ತಕ್ಷಣ ಅವ್ರನ್ನ ಬಂಧನ ಆಗ್ಬೇಕು, ಅವ್ನ ಅರೆಸ್ಟ್ ಆಗ್ಬೇಕು. ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕಪ್ಪ ಅಂದ್ರ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ಮುಂದೆ ಯಾವ ಘಟನೆಗಳು ಇಂಥವ್ ನಡೆದಿರಬಾರ್ದು. ಆ ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೀನಿ. ಕೂಡಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಕಾಣಿಸಿರುವ ಹಲ್ಲೆಕೋರರನ್ನ ಬಂಧಿಸಿ ಅವರ ಮೇಲೆ FIR ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮುರುಗೇಂದ್ರ ಗೌಡ ಪಾಟೀಲ್, ಧನಂಜಯ್ ಜಾಧವ್, ರಾಜಶೇಖರ್ ಡೋನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Set is live on Aradhana with low price guarantee.
कम दामों में बड़ा धमाल ऑफर सिर्फ कुछ ही दिनों के लिए। स्टाइल भी, सेविंग्स भी और फैशन की सबसे बड़ी सेल। फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और एक कॉटन सिल्क साड़ी सिर्फ 350 रुपीज। यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जेंट्स शर्ट सिर्फ 299 से स्टार्ट है और जीन्स सिर्फ 450 से। लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम। Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकॉन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬರಗೂರು ರಾಮಚಂದ್ರಪ್ಪ ಎಂದಿಗೂ ರಾಜಿ ಮಾಡಿಕೊಳ್ಳದ ಮನೋಧರ್ಮಕ್ಕೆ ಮತ್ತು ಸೌಜನ್ಯಶೀಲ ನಿಷ್ಠುರತೆಗೆ ಹೆಸರಾಗಿದ್ದಾರೆ ಎಂದು ಡಾಕ್ಟರ್ ಎಸ್.ಐ. ಬಿರಾದರ್ ಹೇಳಿದರು.
ಬರಗೂರು ರಾಮಚಂದ್ರಪ್ಪ ಎಂದಿಗೂ ರಾಜಿ ಮಾಡಿಕೊಳ್ಳದ ಮನೋಧರ್ಮಕ್ಕೆ ಮತ್ತು ಸೌಜನ್ಯಶೀಲ ನಿಷ್ಠುರತೆಗೆ ಹೆಸರಾಗಿದ್ದಾರೆ ಎಂದು ಡಾಕ್ಟರ್ ಎಸ್ಐ ಬಿರಾದರ್ ಹೇಳಿದರು. ಸೋಮವಾರ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಹಾಗೂ ರಾಣಿ ಚೆನ್ನಮ್ಮ ವಿವಿಯ ಕನ್ನಡ ಅಧ್ಯಾಪಕರ ಪರಿಷತ್ತಿನ ಸಹಯೋಗದಲ್ಲಿ ಬಸವರಾಜ್ ಕಟ್ಟಿಮನಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಬದುಕು ಮತ್ತು ಸಾಧನೆ ಕುರಿತು ವಿಚಾರ ಸಂಕಿರಣದಲ್ಲಿ ಮಾತನಾಡಿದರು. ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರದ ಸಾಂಸ್ಕೃತಿಕ ನೀತಿ ರಚನಾ ಸಮಿತಿ, ಕನ್ನಡ ಪಠ್ಯಪುಸ್ತಕ ಪುನರ್ ರಚನಾ ಸಮಿತಿ ಇವುಗಳ ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳು, ರೂಪಿಸಿದ ಯೋಜನೆಗಳು ನಾಡಿನ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ದಾಖಲಾಗಿವೆ ಎಂದರು. ಮಾತಾಡಿದ್ರೆ ನಾನೇ ಒಂದು ಸುಮಾರು 3-4 ಗಂಟೆ ಮಾತಾಡಬಹುದು ಪ್ರೊಫೆಸರ್ ಬರಗೂರವ್ರ ಬಗ್ಗೆ. ಅಂದ್ರೆ ನೀವು ಸಾಹಿತ್ಯದ ಬಗ್ಗೆ ಇರೋದ್ರಿಂದ ನಿಮಗೆ ಗೊತ್ತಿರಲಾರಂತ ಅವರ ವ್ಯಕ್ತಿತ್ವವನ್ನ ನಾನು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಅಧಿಕ ಜಿಲ್ಲಾ ದಂಡಾಧಿಕಾರಿ ಆಗಿದ್ದೆ. ಸರ್ ಬಂದ್ರು, ಏನು ಕ್ಯಾಬಿನೆಟ್ ದರ್ಜೆ ಹುದ್ದೆ ನಾವು ಹೋಗಿ ರಿಸೀವ್ ಮಾಡಿದ್ವಿ. ಯಾಕ್ರಿ ಇಲ್ಲಿ ಇರ್ಲಿ ಸರ್, ನಾನು ಮನು ಬಳಿಗಾರ ಅಂತ ಬಂದಿನಿ ಅಂತ ತಿಳ್ಕೊಂಬಿಡ್ರಿ ಅಂತೆ. ಆಮೇಲೆ ಮುಂದೆ ಸಭೆ ಈ ಭಾಗದಾಗ ಬಹಳ ಮಾಡಿದರು. ಅತಣಿ ಗಿತ್ತಿ ಅಲ್ಲೆಲ್ಲ ನಿಪ್ಪಾಣಿ ಎಲ್ಲಾ ಕಡೆ ತಿರುಗಾಡಿ ಬಂದಿವಿ ಅವ್ರ ಜೊತೆಗೆ. ನಾನು ಅಂದ್ರೆ ಅವ್ರದ್ದು ಅಷ್ಟು ಕೆಲಸ ಆಗ್ಬೇಕು, ಕನ್ನಡದ ಎಲ್ಲಿ ಆಗ್ಬೇಕು ಅನ್ನೋದನ್ನ ಪತ್ತೆ ಹಚ್ತಿದ್ರು, ಅಲ್ಲಿ ಹೋಗ್ತಿದ್ರು. ಅಲ್ಲೆಲ್ಲ ಬಂದ ಮೇಲೆ ನಿಪ್ಪಾಣಿ ಒಳಗಿದ್ವಿ. ನನಗ್ ಮೆಸೇಜ್ ಬಂತು, ವೈರ್ಲೆಸ್ ಮೆಸೇಜ್. ಅವಾಗ ಏನು, ಪ್ರೊಫೆಸರ್ ಬರಗೂರ್ ಶುಡ್ ಟಾಕ್ ಇಮಿಡಿಯೇಟ್ಲಿ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ. ಓ ಏನಪ್ಪ ಇದು ಹಿಂಗ್ ಬಂದ್ಬಿಡ್ತಲ್ಲ ಅಂತ ಹೇಳಿ ನಾನು ಅವಾಗ ಯಾವ ಮೊಬೈಲ್ ಇಲ್ಲ. ನಾನು ಇಲ್ಲ ಸರ್, ಎಸ್.ಎಂ. ಕೃಷ್ಣ ಸಾಹೇಬ್ರ ಅವಾಗ CM, ಸರ್ ಹಿಂಗ್ ಬಂದಿದೆ ಬರ್ರಿ ಸರ್, ಇಲ್ಲಿ ಫೋನ್ ಏನಿಲ್ಲ, ಇಲ್ಲೇ ನಮ್ಮ ಚೀಫ್ ಆಫೀಸರ್ಗೆ ತೆಗಿಯಪ್ಪ ಅಲ್ಲಿ ಮಾತಾಡೋದು. ಸರ್ ಮಾತಾಡ್ತಾರ ಅಂತ ಹೇಳಿ, ಸರ್ ನೀವು ಒಬ್ಬರ ಮಾತಾಡ್ರಿ, ಆಮೇಲೆ ನನಗೇನ್ ಮಾತಾಡಿದ ಅಂತ ಹೇಳ್ಬೇಕು ಅನ್ಸಿದ್ ಹೇಳ್ರಿ, ನೀವು CM ಕೂಡ ಇತ್ತು ಸರ್, ಆದ್ರಿಂದ ತಾವ್ ಒಬ್ಬರ ಮಾತಾಡ್ರಿ ಅಂತ ಹೇಳಿ ಇದು ಮಾಡಿದ್ರೆ. ಎದಕ್ಕಂದ್ರ ಕನ್ನಡದ ಬಗ್ಗೆ ಕರ್ನಾಟಕ ಸರ್ಕಾರ ಯಾವ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು, ಪ್ರೊಫೆಸರ್ ಬರಗೂರ್ ನೀವೊಂದು ನನಗೆ ಕರಡು ಕೊಟ್ಟಿದ್ದೀರಿ, ಅದರಲ್ಲಿ ನನ್ನ ಇಂತಿಂತ ಸಂಶಯಗಳಿವೆ, ತಾವು ನಿವಾರಿಸಬೇಕು ಅಂತ ಹೇಳಿ ಅರ್ಧ ಗಂಟೆ ಸ್ವತಃ ಮುಖ್ಯಮಂತ್ರಿಗಳೇ ಅವ್ರು ಫೋನ್ ಮಾಡಿ ಡಾಕ್ಟರ್ ಬರಗೂರ್ ಅವರ ಸಲಹೆಯನ್ನ ಪಡೆದ್ರು. ಇದು ಒಬ್ಬ ಎಸ್.ಎಂ. ಕೃಷ್ಣ ಅವರದ್ದು ಉದಾಹರಣೆ ನಾ ಹೇಳಿದೆ. ಹಿಂಗದು ಸಿದ್ದರಾಮಯ್ಯವರ ಪ್ರಸಂಗದಲ್ಲಿ ಇರುತ್ತದೆ. ಬೇರೆ ಸರ್ಕಾರ, ಸರ್ ನಾ ಎಲ್ಲರೂ ಲೆಫ್ಟಿಸ್ಟ್ ಹಂಗಿಂಗ್ ಅಂತಾರಲ್ಲ, ಹಂಗೇನಿಲ್ಲ. ಬೇರೆ ಸರ್ಕಾರಗಳು ಇದ್ದಾಗೂ ಕೂಡ ಪ್ರೊಫೆಸರ್ ಬರಗೂರ್ ಅವ್ರನ್ನ ಅಂದಿನ ಮುಖ್ಯಮಂತ್ರಿಗಳು ಕನ್ಸಲ್ಟ್ ಮಾಡೋದನ್ನ ನಾ ಸ್ವತಃ ಕಂಡಿದ್ದೇನೆ. ಆದ್ರಿಂದ ಒಬ್ಬ ವ್ಯಕ್ತಿಯಾಗಿ ಎಂದೂ ಅವರು ಇಂಥ ಸಿದ್ಧಾಂತ ಅಂತಲ್ಲ, ಒಳ್ಳೇದು ಎಲ್ಲೈತಿ ಅದೇ ಬರಗೂರು ಸಿದ್ಧಾಂತ. ಇವರ ಕಾರ್ಯ ಸಾಧನೆಗಾಗಿ ರಾಜ್ಯದ 3 ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಪಂಪ ನೃಪತುಂಗ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯ ಗೌರವವೂ ಸಂದಿದೆ ಎಂದು ಹೇಳಿದರು. ಡಾಕ್ಟರ್ ಡಿ.ಎಸ್. ಚೌಗ್ಲೆ, ಕೆ.ಎಸ್. ಚನ್ನೂರ್, ಡಾಕ್ಟರ್ ಎಚ್.ಬಿ. ಕೋಲ್ಕಾರ್, ಅಶೋಕ್ ಕಾಂಬ್ಳೆ, ರಾಜಪ್ಪ ದಳ್ವಾಯಿ, ವಿದ್ಯಾವತಿ ಭಜಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗೋಶಾಲೆಯಿಂದ ಹಸುಗಳನ್ನ ಶಿಫ್ಟ್ ಮಾಡುವಾಗ ಪ್ರಶ್ನಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಗೋಶಾಲೆಯಿಂದ ಹಸುಗಳನ್ನ ಶಿಫ್ಟ್ ಮಾಡುವಾಗ ಪ್ರಶ್ನಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ಹೆಚ್ಚಾಗ್ತಿದೆ. ಇಲ್ಲಿಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಶ್ರೀರಾಮ್ ಸೇನೆಯ 5 ಕಾರ್ಯಕರ್ತರನ್ನ ಕಟ್ಟಿಗೆ ಹಾಗೂ ಕೈಯಿಂದ ಹಲ್ಲೆ ಮಾಡಿದ್ದಾರೆ. 2 ದಿನದ ಹಿಂದೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಗೋವುಗಳನ್ನು ರಕ್ಷಣೆ ಮಾಡಿದ್ದು ಇಂಗಳಿ ಗೋಶಾಲೆಗೆ ಶಿಫ್ಟ್ ಮಾಡಿದ್ರು. ನಿನ್ನೆ ಮತ್ತೆ ಅಕ್ರಮವಾಗಿ ಗೋ ಸಾಕಾಣೆ ಮಾಡೋದನ್ನ ಪ್ರಶ್ನಿಸಿದ್ದಕ್ಕೆ ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬಾಗಲಕೋಟೆ ಹಾಗೂ ಬಾದಾಮಿ ತಾಲೂಕಿನ ನೀರಾವರಿ ವಂಚಿತ ಸಾವಿರಾರು ಹೆಕ್ಟೇರ್ ಭೂಮಿಗೆ ನೀರೊದಗಿಸುವ ಬಹು ನಿರೀಕ್ಷಿತ ಶಿರೂರು ಏತ ನೀರಾವರಿ ಯೋಜನೆ ನೆನೆಗುದಿಗೆ ಬಿದ್ದಿದ್ದು, ಶಿರೂರು ಭಾಗದ ರೈತರ ಕನಸು ನುಚ್ಚು ನೂರಾಗಿದೆ.
ಬಾಗಲಕೋಟೆ ಹಾಗೂ ಬಾದಾಮಿ ತಾಲೂಕಿನ ನೀರಾವರಿ ವಂಚಿತ ಸಾವಿರಾರು ಹೆಕ್ಟೇರ್ ಭೂಮಿಗೆ ನೀರೊದಗಿಸುವ ಬಹು ನಿರೀಕ್ಷಿತ ಶಿರೂರು ಏತ ನೀರಾವರಿ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಶಿರೂರು ಭಾಗದ ರೈತರ ಕನಸು ನುಚ್ಚು ನೂರಾಗಿದೆ. 22,000 ಎಕರೆ ನೀರು ಹರಿಸುವ ಈ ಯೋಜನೆಗೆ 2022ರ ಜುಲೈ ತಿಂಗಳಲ್ಲಿ ಅಂದಿನ ಸರ್ಕಾರ 243 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದನೆ ನೀಡಿತ್ತು. ಅಲ್ಲದೆ ಮೊದಲ ಹಂತದ ಕಾಮಗಾರಿಗೆ ಟೆಂಡರ್ ಕೂಡ ಆಗಿತ್ತು. ಆದರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಜಮೀನುಗಳಿಗೆ ನೀರು ಮರೀಚಿಕೆಯಾಗಿ ಉಳಿದಿದೆ. ಚಿಗುರೊಡೆದಿದ್ದ ಕನಸು 20 ವರ್ಷಗಳಿಂದ ನೀರು ಹರಿಯದೆ ನಿರುಪಯುಕ್ತವಾಗಿರುವ ಘಟಪ್ರಭಾ ಬಲದಂಡೆ ಕಾಲುವೆಯನ್ನ ಸದ್ಬಳಕೆ ಮಾಡಿಕೊಂಡು ಶಿರೂರು ಏತ ನೀರಾವರಿ ಯೋಜನೆ ಜಾರಿಗೊಳಿಸುವುದು ಸರ್ಕಾರದ ಉದ್ದೇಶವಾಗಿತ್ತು. ಈಗಾಗಲೇ ಶಿರೂರಿಂದ ಅಂದಾಜು 10 ಕಿಲೋಮೀಟರ್ ವ್ಯಾಪ್ತಿವರೆಗೆ ಘಟಪ್ರಭಾ ಬಲದಂಡೆ ಕಾಲುವೆ ಇದೆ. ಆ ಕಾಲುವೆಗೆ ನೀರು ಡ್ರಿಪ್ ಮಾಡಿ ನೀರಾವರಿ ವಂಚಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರೊದಗಿಸುವುದು ಈ ಯೋಜನೆ ಗುರಿಯಾಗಿತ್ತು. ಹೀಗಾಗಿ ಈ ಭಾಗದ ರೈತರಲ್ಲಿ ನೀರಾವರಿ ಕನಸು ಚಿಗುರೊಡೆದಿತ್ತು. ಶಿರೂರು ಸಮೀಪದ ಮಹಾರುದ್ರಪ್ಪನ ಹಳ್ಳದ ಆಲ್ಮಟ್ಟಿ ಜಲಾಶಯದ ಹಿನ್ನೀರನ್ನ ಬಳಸಿ ಜಮೀನುಗಳನ್ನ ನೀರಾವರಿಗೆ ಒಳಪಡಿಸುವುದು ಈ ಯೋಜನೆ ಉದ್ದೇಶವಾಗಿದೆ. ಈಗಾಗಲೇ ಮಹಾರುದ್ರಪ್ಪನ ಹಳ್ಳದಲ್ಲಿ ಶಿರೂರು ಕೆರೆಗೆ ನೀರು ತುಂಬಿಸುವುದಕ್ಕಾಗಿ ಜಾಕ್ವೇಲ್ ಇದೆ. ಅದೇ ಜಾಕ್ವೇಲ್ ಅನ್ನ ಮೇಲ್ದರ್ಜೆಗೆ ಏರಿಸಿ ಘಟಪ್ರಭಾ ಬಲದಂಡೆ ಕಾಲುವೆಗೆ ನೀರು ಹರಿಸುವುದಕ್ಕಾಗಿ ಯೋಜನೆ ರೂಪಿಸಲಾಗಿದೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರ ಇಚ್ಛಾಶಕ್ತಿಯಿಂದ ಅನುಮೋದನೆಗೊಂಡಿರುವ ಈ ಯೋಜನೆಯು ಜಾರಿಗೆ ವಿಳಂಬವಾಗುತ್ತಿರುವುದಕ್ಕೆ ರೈತರ ಸಂಶಯ ವ್ಯಕ್ತಪಡಿಸಿದ್ದಾರೆ. ಶಿರೂರ್, ಬಾಗಲಕೋಟೆ, ನೀರಲ್ಕೇರಿ, ಮಲ್ಲಾಪುರ, ಬೇವಿನಮಟ್ಟಿ, ಬೆನಕಟ್ಟಿ, ಹೊನ್ನಾಕಟ್ಟಿ, ನೀಲಾನಗರ, ಸೀಗಿಕೇರಿ, ಮುಚಿಕಂಡಿ ಅಲ್ಲದೆ ಬಾದಾಮಿ ತಾಲೂಕಿನ ಲಿಂಗಾಪುರ, ಕೆಲವಡಿ, ಹಿರೇಬೂದಿಹಾಳ ಸೇರಿದಂತೆ ಹಲವಾರು ಹಳ್ಳಿಗಳ ಜಮೀನುಗಳಿಗೆ ನೀರು ಒದಗಿಸುವುದಾಗಿದೆ. ಈ ಭಾಗದ ಶಾಸಕರು, ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಶ್ರಮವಹಿಸಿ ಈ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದು ವನಭೂಮಿಯನ್ನ ಹಸಿರಾಗಿಸಬೇಕೆಂಬುದು ಈ ಭಾಗದ ರೈತರ ಒತ್ತಾಸೆಯಾಗಿದೆ. ಪ್ರವೀಣ್ ಹಾಡ್ಪದ್, KMM ಕಾಡಾ ನ್ಯೂಸ್, ಬಾಗಲಕೋಟೆ. ಜಮಖಂಡಿ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದ ಮುತ್ತಿನಕಂತಿ ಮಠದ ಶ್ರೀಗಳು ಹಾಗೂ ಪೌರ ಕಾರ್ಮಿಕರು, ಪೌರ ಸದಸ್ಯರು, ಅಧ್ಯಕ್ಷರು ಹಾಗೂ ಹಿಂದೂ ಮುಖಂಡರು ಭಾಗಿಯಾಗಿದ್ದರು. ಜಮಖಂಡಿ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಿದ ಮುತ್ತಿನಕಂತಿ ಮಠದ ಶ್ರೀಗಳು ಹಾಗೂ ಪೌರ ಕಾರ್ಮಿಕರು, ಪೌರ ಸದಸ್ಯರು, ಅಧ್ಯಕ್ಷರು ಹಾಗೂ ಹಿಂದೂ ಮುಖಂಡರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮುತ್ತಿನಕಂತಿ ಮಠದ ಶ್ರೀ ಸಟಸ್ಥರ ಬ್ರಹ್ಮ ಆರಾಧ್ಯ ಪೂಜ್ಯರ ಸಮ್ಮುಖದಲ್ಲಿ ಜೂನ್ 29ರಂದು ರವಿವಾರದಂದು ಬೆಳಗ್ಗೆ 7 ಗಂಟೆ ಸಂದರ್ಭ ಹಿಂದೂ ಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಮತ್ತು ಕಾರ್ಯಕರ್ತರ ನೇತೃತ್ವದಲ್ಲಿ ಹಿಂದೂ ರುದ್ರ ಭೂಮಿಯನ್ನ ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮುತ್ತಿನಕಂತಿ ಮಠದ ಶ್ರೀಗಳು ಹಾಗೂ ನಗರಸಭೆ ಅಧ್ಯಕ್ಷರು ಪರಮಾನಂದ ಗೌರೋಜಿ ಅವರು ಮಾತನಾಡಿ, ಪ್ರತಿ ರವಿವಾರ ಬೆಳಗ್ಗೆ 7 ಗಂಟೆಗೆ ಪೂಜ್ಯರ ಸಂಯೋಗದಲ್ಲಿ ಜಮಖಂಡಿಯ ಹಿಂದೂ ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಆದ ಕಾರಣ ಎಲ್ಲ ಹಿಂದೂ ಬಾಂಧವರು ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಎಲ್ಲ ಹಿಂದೂ ಮುಖಂಡರು ಹಾಗೂ ಸ್ಥಳೀಯರು ಬಂದು ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿದರು. ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ನಗರಸಭಾ ಹಾಗೂ ಎಲ್ಲ ಸಾರ್ವಜನಿಕರ ಸಹಯೋಗದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಹಿಂದೂ ರುದ್ರಭೂಮಿ ಅಂದರೆ ಅದು ನಮ್ಮದು, ನಾವು ಸ್ವಚ್ಛತೆ ಇಟ್ಕೋಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರ ಕರ್ತವ್ಯ. ಮತ್ತು ಪ್ರತಿ ರವಿವಾರ ನಮ್ಮ ಅಜ್ಜರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಮತ್ತು ಇಲ್ಲಿ ಯಾವುದೇ ಚಟುವಟಿಕೆ ಬಂದ್ ಆಗಬೇಕಂತ ಹೇಳಿದ್ರೆ ನಾನು ಎಲ್ಲರಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಹಿಂದೂ ರುದ್ರಭೂಮಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಹಾಗೂ ನಮ್ಮ ನಗರಸಭಾ ಹಾಗೂ ಎಲ್ಲ ಸಾರ್ವಜನಿಕರ ಸಹಯೋಗದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಭಾಳ ಒಳ್ಳೆಯ ಕೆಲಸ. ಯಾಕಂದರೆ ಹಿಂದೂ ರುದ್ರಭೂಮಿ ಅಂದರೆ ಅದು ನಮ್ಮದು, ನಾವು ಸ್ವಚ್ಛತೆ ಇಟ್ಕೋಬೇಕು. ಆಮೇಲೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಇಲ್ಲಿ ಯಾವುದೇ ಚಟುವಟಿಕೆ ಮಾಡದೆ ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರ ಕರ್ತವ್ಯ. ಮತ್ತು ಪ್ರತಿ ರವಿವಾರ ನಮ್ಮ ಅಜ್ಜರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರಿ ಎಲ್ಲರೂ ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಮತ್ತು ಇಲ್ಲಿ ಯಾವುದೇ ಚಟುವಟಿಕೆ ಬಂದ್ ಆಗಬೇಕಂತ ಹೇಳಿದ್ರೆ ನಾನು ಎಲ್ಲರಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಉದಯ್ ಹೊಸ್ಮನಿ, KMM ಕಾಡಾ ನ್ಯೂಸ್, ಜಮಖಂಡಿ. ಈಗ ಮತ್ತೊಂದು ಸಣ್ಣ ವಿರಾಮ.
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಶಾಸಕರ 1-to-1 ಸಭೆ ಮಾಡಲು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಶಾಸಕರ 1-to-1 ಸಭೆ ಮಾಡಲು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಮುಖ್ಯವಾಗಿ ಇತ್ತೀಚೆಗೆ ರಾಜ್ಯದಲ್ಲಿ ಕೈ ಶಾಸಕರಾದ BR ಪಾಟೀಲ್ ಹಾಗೂ ರಾಜೀವ್ ಕಾಗೆ ಸ್ವಸರ್ಕಾರದ ವಿರುದ್ಧವೇ ಗುಡುಗಿದ್ರು. ಸದ್ಯ ಸುರ್ಜೇವಾಲಾ ಬೆಂಗಳೂರಿಗೆ ಬಂದರೂ ಸಹ ರಾಜೀವ್ ಕಾಗೆ ಬೆಳಗಾವಿಯಲ್ಲಿ ತಮ್ಮ ಇಲಾಖೆಯ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇಂದು ಮಧ್ಯಾಹ್ನ ರಾಜೀವ್ ಕಾಗೆ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ಗೆ ಸಮಯ ನಿಗದಿಯಾಗಿತ್ತು. ಅಲ್ಲದೆ ಮೀಟಿಂಗ್ಗೆ ಅಟೆಂಡ್ ಆಗುವಂತೆ ರಾಜೀವ್ ಕಾಗೆ ಅವರಿಗೆ ರಾತ್ರಿಯೇ ಕರೆ ಮಾಡಿ ತಿಳಿಸಲಾಗಿತ್ತು ಎನ್ನಲಾಗಿದ್ದು, ಸದ್ಯ ಸಭೆಯಿಂದ ರಾಜೀವ್ ಕಾಗೆ ದೂರ ಉಳಿದಿದ್ದಾರೆ. ಬೆಳಗಾವಿಯ KPTCL ಹಾಲ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಸಭೆಗೆ ರಾಜೀವ್ ಕಾಗೆ ಹಾಜರಾಗಿದ್ದಾರೆ. ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದಿದ್ದರಿಂದ ರಾಜೀವ್ ಕಾಗೆ ಸಭೆಗೆ ಹೋಗಲಾಗಿಲ್ಲ ಎನ್ನಲಾಗಿದೆ. ನಾಳೆ ಬೆಳಗ್ಗೆ 11ಕ್ಕೆ ಸುರ್ಜೇವಾಲಾರನ್ನ ರಾಜೀವ್ ಕಾಗೆ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಪ್ರತಿ 15 ದಿವಸಕ್ಕೊಮ್ಮೆ ನಮ್ಗೆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ಅಬ್ಸೆಂಟಿಸಮ್ ಹೈಯೆಸ್ಟ್ ಇರುತ್ತೆ ಸರ್. ಈ ಕೆಲವೊಂದು ಡಿಪೋಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ ಸರ್. ಅಲ್ಲಿ ಆದರೂ ನಾವು ಅವರಿಗೆ ಸೌಲಭ್ಯ ಕೊಟ್ಟರೆ ಆ ಥರ ಮಾಡಿ ಪ್ರಯಾರಿಟಿ ಮ್ಯಾಪ್ ಫಸ್ಟ್ ಕೊಡ್ತೀವಿ. ಸ್ಥಳಾವಕಾಶ ಇದ್ರಿ ಕೆಲವೊಂದು ಕಡೆ ಇದೆ ಸರ್. ಆಮೇಲೆ ಹುಕ್ಕೇರಿ ಹೊಸ ಡಿಪೋ ಕಟ್ಟಿದ್ರು ಸರ್. 1 ಎಕರ್ ಲ್ಯಾಂಡ್ ಖಾಲಿ ಇದೆ ಸರ್. ಅದನ್ನು ಜಿಲ್ಲಾಧಿಕಾರಿ ಅವರಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅಲ್ಲಿನೂ ನಾವು ಮತ್ತೆ ರೆಗ್ಯುಲರ್ ಎಕ್ಸರ್ಸೈಸ್ ಇನ್ವೆಸ್ಟ್ಮೆಂಟ್ ಮತ್ತೆ ಟೋಟಲ್ ಇದು ಬರೀ ಬೆಳಗಾವಿ ಚಿಕ್ಕೋಡಿ ಧಾರವಾಡ ಮಾತ್ರ ಆಶೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಸುರ್ಜೇವಾಲಾ ಅವರು ಭೇಟಿಗೆ ಕರೆದಿದ್ದಾರೆ, ಹೋಗಿ ಭೇಟಿ ಆಗ್ತೀನಿ ಎಂದು ಕಾಂಗ್ರೆಸ್ ಶಾಸಕ ರಾಜೀವ್ ಕಾಗೆ ಹೇಳಿದರು. ಸುರ್ಜೇವಾಲಾ ಅವರು ಭೇಟಿಗೆ ಕರೆದಿದ್ದಾರೆ, ಹೋಗಿ ಭೇಟಿ ಆಗ್ತೀನಿ ಎಂದು ಕಾಂಗ್ರೆಸ್ ಶಾಸಕ ರಾಜೀವ್ ಕಾಗೆ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುರ್ಜೇವಾಲಾ ಸಭೆಗೆ ಬರುವಂತೆ ನಿನ್ನೆ ರಾತ್ರಿಯಷ್ಟೇ ನನಗೂ ಮಾಹಿತಿ ಬಂದಿದೆ. ಇಂದು ಭೇಟಿಯಾಗುವಂತೆ ಸುರ್ಜೇವಾಲಾ ಹೇಳಿದ್ರು. ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, ಇಂದು ಹೋಗಲು ಆಗಲ್ಲ. ನಾಳೆ ಬೆಳಗ್ಗೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀನಿ. ಸುರ್ಜೇವಾಲಾ ಏಕೆ ಕರೆದಿದ್ದಾರೆ ಗೊತ್ತಿಲ್ಲ, ಅವರೇನು ಕೇಳ್ತಾರೆ ಹೇಳ್ತೀನಿ ಎಂದು ಹೇಳಿದ್ರು. 2500 ಕನ್ಫರ್ಮ್ ಮಾಡ್ಕೊಂಡು 1000 ಜನರಿಗೆ ಅದನ್ನು ಸಹಿತ ಚರ್ಚೆ ಮೀಟಿಂಗ್ದಲ್ಲಿ ಆಯ್ತು. 2814 ಅದನ್ನು ಜೀವೋ ಮಾಡಿದ್ದು. ಈಗ ನಮಗೆ 1000 ನಮಗೆ ತೋಳಿಕೆ ಫೈನಾನ್ಸ್ ಅವ್ರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆಯೂ ತಾಂತ್ರಿಕ ಕೆಲವು ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಅಡೆತಡೆಗಳನ್ನು ಹೊರಪಡಿಸಿ ಹೌದು 1800 ತೋಳಿಕೆ ಸರ್. ನಾವು ಮೊನ್ನೆನೇ ಬೋರ್ಡ್ ಮೀಟಿಂಗ್ದಲ್ಲಿ ಅದನ್ನ ಠರಾವ್ ಹಾಕಿ ಸರ್ಕಾರಕ್ಕೆ
ಕಳಿಸಿದ್ದೀವಿ. ಸರ್ಕಾರದಲ್ಲಿ ಕೆಲವು ಕಾನೂನು ಅಡೆತಡೆಗಳನ್ನು ನಿರ್ವಹಣೆ ಮಾಡಿ ಅದಕ್ಕೂ ಶೀಘ್ರವೇ ಅನುಮತಿ ಕೊಡ್ತೇನೆ ಅಂತ ಹೇಳಿದರು. ಶೀಘ್ರ ಅನುಮತಿ ಕೊಟ್ಟರು ಅದನ್ನು ತಗೋತೀವಿ. ಯಾಕಂದ್ರೆ ನಮ್ಮಲ್ಲಿ ಬೇಕಾಷ್ಟು ಜನ ನಮ್ಮಲ್ಲಿ ವರ್ಕ್ಶಾಪ್ದಲ್ಲಿ ಕೆಲಸ ಮಾಡಲಿಕ್ಕೂ ನಮ್ಮಲ್ಲಿ ಇಂಜಿನಿಯರ್ಸು ಬೇಕಾಗಿದ್ದಾರೆ. ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳನ್ನು ಪೂರ್ತಿ ಮಾಡುವಂತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾಳೆ ಹೋಗಿದ್ದೀನಿ, ಇವತ್ತು ನಾನು ಬರ್ತಾ ಇಲ್ಲ. ಈ ಮೀಟಿಂಗ್ ಇತ್ತು ಮತ್ತು ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನ್ ಕೇಳ್ತಾರ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಏನ್ ವಿಚಾರಕ್ಕೆ ಅದೆಲ್ಲ ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯ ರಾಮನಗರದಿಂದ ಅನುಮೋಡದವರೆಗೆ ರಸ್ತೆಯಲ್ಲಿ ದೊಡ್ಡದಾದ ಗುಂಡಿಗಳು ಉಂಟಾಗಿದ್ದು, ಈ ಗುಂಡಿಗಳಲ್ಲಿ ವಾಹನಗಳು ಸತತವಾಗಿ ಸಿಲುಕುತ್ತಾ ಹೋದ ಕಾರಣದಿಂದ ಈ ಮಾರ್ಗದ ಸಾರಿಗೆ ವ್ಯವಸ್ಥೆ ಏಕವೇಳೆ ಅಸ್ತವ್ಯಸ್ತವಾಗ್ತಿದೆ. ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯ ರಾಮನಗರದಿಂದ ಅನುಮೋಡದವರೆಗೆ ರಸ್ತೆಯಲ್ಲಿ ದೊಡ್ಡದಾದ ಗುಂಡಿಗಳು ಉಂಟಾಗಿದ್ದು, ಈ ಗುಂಡಿಗಳಲ್ಲಿ ವಾಹನಗಳು ಸತತವಾಗಿ ಸಿಲುಕುತ್ತಾ ಹೋದ ಕಾರಣದಿಂದ ಈ ಮಾರ್ಗದ ಸಾರಿಗೆ ವ್ಯವಸ್ಥೆ ಏಕವೇಳೆ ಅಸ್ತವ್ಯಸ್ತವಾಗ್ತಿದೆ. ಜೊತೆಗೆ ರಸ್ತೆಯ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಪಕ್ಕದ ಕಡೆಗಳಿಂದ ವಾಹನಗಳು ಓಡಾಡಲು ತುಂಬಾ ಕಷ್ಟವಾಗ್ತಿದೆ. ಮಳೆಯಿಂದ ಗುಂಡಿಗಳ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿರುವುದು ಸಣ್ಣ ವಾಹನಗಳಿಗಾಗಿ ಈ ರಸ್ತೆ ಸಂಪೂರ್ಣವಾಗಿ ನಿಷ್ಪ್ರಯೋಜಕವಾಗುತ್ತಿದೆ. ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಯು ಈ ಬಗ್ಗೆ ನಿರಂತರ ಗಮನ ಹರಿಸಿ ಸಂಬಂಧಪಟ್ಟವರಿಗೆ ಈ ಗುಂಡಿಗಳನ್ನು ತುಂಬುವಂತೆ ಸೂಚನೆ ನೀಡುವುದು ಅಗತ್ಯವಾಗಿದೆ ಎಂದು ಹೇಳಿದರು. ನಿಖಿಲ ಸುರ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀರಾಮ್ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ, ಗಡೀಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ? ಇಂಗಳಿಯಲ್ಲಿ ದುರಾದೃಷ್ಟಕರ ಘಟನೆ ಸಂಭವ, ಡಾಕ್ಟರ್ ಭೀಮಾಶಂಕರ್ ಗುಳೇಲ್. ಒನ್ ಸಭೆ ಮಾಡಲು ಬಂದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬೆಳಗಾವಿ ಇಲಾಖೆ ಮೀಟಿಂಗ್ನಲ್ಲಿ ರಾಜು ಕಾಗೆ ಬ್ಯುಸಿ. ನಾಳೆ 11ಕ್ಕೆ ಸುರ್ಜೇವಾಲಾ ರಾಜು ಕಾಗೆ ಭೇಟಿ ನಿರೀಕ್ಷೆ. ಶಿರೂರು ರೈತರ ಕನಸು ನುಚ್ಚುನೂರು, ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನೆನೆಗುದಿಗೆ ಬಿದ್ದ ಯೋಜನೆ. ಅಧಿಕಾರಿಗಳು ಶ್ರಮ ವಹಿಸಿ ಭೂಮಿಯನ್ನು ಹಸಿರಾಗಿಸಬೇಕೆಂದು ರೈತರ ಒತ್ತಾಸೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿ ವಾಹಿನಿ, ಬೆಳಗಾವಿ.